ನೀರು ನನ್ನ ಹೆಸರು ಭಾಸ್ಕರ. ನಮ್ಮೂರಲ್ಲಿ 2 ತಿಂಗಳಾಯ್ತು ಬೋರ್ ನಿಂತೋಗಿ, ನೀರು ಬರ್ತಾಯಿಲ್ಲ. ನೀರು ಕೇಳಿದ್ರೆ ಇಲ್ಲ ಅಂತವ್ರೆ. ಮತ್ತೆ ಅಲ್ಲಿ ಊರಲ್ಲೆಲ್ಲ ಬಿಡ್ತಾರೆ, ನಮ್ಮ ಕಾಲೋನಿಗೆ ಮಾತ್ರ ಬಿಡಲ್ಲ. ಯಾಕೆ ಸರ್ ಬಿಡಲ್ಲ? ನಾವೇನು ಮಾಡಿದ್ವಿ? ಮತ್ತೆ ಮನೆಗೆ 5 ಬಿಂದಿಗೆ ಅಂತ ಹೇಳಿ ಸರ್ 5 ಬಿಂದಿಗೆ ತಗೋಗುತ್ತೆ, ಹೆಂಗೆ ಸಾಕಾಗುತ್ತೆ. ದಿನಕ್ಕೆ 2 ಟ್ಯಾಂಕರ್ ಕೊಡಬೇಕಲ್ಲ ಸರ್, ಕೊಡ್ತಾಯಿಲ್ಲ. ಅವು ಕೂಡ ಕೊಡ್ತಾಯಿಲ್ಲ. ಯಾವಾಗೂ ಒಂದ್ಸಲ ಒಂದು ಟ್ಯಾಂಕರ್ ಕೊಡ್ತಾರೆ, ಮತ್ತು ತಿಂಗಳಿಗೆ ಬರೋದು ಮೋಟ್ರ್ ಸುಟ್ಟೋಗಿದೆ ಅಂತ ಎಲ್ಲಿ ಸರ್ ಸುಟ್ಟೋಗಿದೆ ತೋರಿಸ್ಬೇಕಲ್ಲ. ಏನು ಮಾಡ್ತಾ ಇಲ್ಲ, ಅವ್ರೇನು ಮಾಡೋದು ಇಲ್ಲ. ಯಾವಾಗಲೂ ಎಲ್ಲ ನೀರು ನಿಂತೋದ್ರೆ ಹೆಂಗೆ ಇವಾಗ ಮತ್ತು ಜಲಜೀವನ್ ಮಿಷನ್ ಅಂತೆ ಎಲ್ಲಿ ಸರ್ ಹಾಕಿರೋದು? ಜಲಜೀವನ್ ಮಿಷನ್ ನೀರು ಎಲ್ಲಿ ಬರ್ತಾ ಇದೆ? ಅದೂ ಇಲ್ಲ. ಇವಾಗ ನೋಡಿ ರೋಡ್ ಹಿಂಗಾಯ್ತು, ಹೆಂಗೆ ಸರ್ ಮಾಡೋದು? ಏನು ಮಾಡೋದು ನಾವು ಇವಾಗ? ಅಲ್ಲ, ನೀರು ಈಗ ಡೈಲಿ ಟ್ಯಾಂಕರ್ ಬರ್ತಾ ಇಲ್ವಾ ಸರ್? ಇಲ್ಲ, ಡೈಲಿ ಟ್ಯಾಂಕರ್ ಬರ್ತಾ ಇಲ್ಲ. ಇವತ್ತು ಬಂದಿರೋದು, 2 ತಿಂಗಳಿಂದ ಇವತ್ತು ಬಂದಿರೋದು. ಪಿಡಿಒನ್ ಕೇಳಿದ್ರೆ ಕೇಳಿದ್ರೆ ಮಾಡ್ತೀವಿ ಬರ್ತಾನೆ ಕೊಡ್ತಾನೆ. ಎಲ್ಲಿ ಸರ್ ಕೊಡ್ತಾ ಇರೋದು? ಇವತ್ತು ಬರ್ತಿದೆ ಸರ್, ಏನು ಮಾಡೋದು ಇವಾಗ? ಇವ್ ನೋಡಿ ರೋಡು ಜಲಜೀವನ್ ಮಿಷನ್ ಎಲ್ಲಿ ಸರ್? ಜಲಜೀವನ್ ಮಿಷನ್ ಎಲ್ಲ ಆಗಿದೆ, ನಮ್ಮ ಕಾಲೋನಿಯಲ್ಲಿ ಆಗಿಲ್ಲ. ಜಲಜೀವನ್ ಮಿಷನ್ ಆಗಿಲ್ಲ ಸರ್, ಇವಾಗ ಮಾಡೋದು? ಸರ್, ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿರುವಂಥ ಲಕ್ಷ್ಮೀಪುರದಲ್ಲಿ ಒಂದು 15,500 ವೋಟರ್ಸ್ ಇರ್ತಕ್ಕಂಥ ಒಂದು ಗ್ರಾಮ, 4 ಗ್ರಾಮ ಪಂಚಾಯಿತಿ ಸದಸ್ಯರುಗಳಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಅದು. ಆದರೆ ಅಲ್ಲಿ ನಿರಂತರವಾಗಿ 16 ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಪದೇ ಬರ್ತಾ ಇದೆ. ಇವತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಮಾತಾಡಿದ್ರೆ ನಾವು ತಾಲೂಕ್ ಪಂಚಾಯಿತಿಗೆ ಪತ್ರ ಬರೆದಿದ್ದೀವಿ. ಅಲ್ಲಿಂದ ನಮಗೆ ಇನ್ನೂ ಅದಕ್ಕೆ ಸಮರ್ಪಕವಾದಂಥ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಜಿಲ್ಲಾ ಪಂಚಾಯತಿಗೂ ಕಳಿಸಿದ್ದೀವಿ, ಅಲ್ಲಿಂದನೂ ನಮಗೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರದ ಭಾಗವಾಗಿ ಯಾವುದೇ ರೀತಿಯಾದಂಥ ಒಂದು ಆಧಾರ ಸಿಗ್ತಾ ಇಲ್ಲ ಅಂತೇಳಿ ಅವರ ಒಂದು ನೋವನ್ನು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು 4 ಜನ ಇದ್ದಾರೆ ಸರ್. ಆ 4 ಜನರನ್ನು ಯಾರನ್ನ ಮಾತಾಡಿದ್ರು ಕೂಡ ಆ ನೀರಿನ ಸಮಸ್ಯೆಯ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಈ ಕೂಡಲೇ ಅಲ್ಲಿ ಬಂದು ನೀವು ತನಿಖೆ ಮಾಡಿ ನೀರಿನ ಸಮಸ್ಯೆ ಹೇಗಿದೆ ಅಂತೇಳಿ ಮಾಹಿತಿಯನ್ನು ತಿಳ್ಕೊಂಡು ಕನಿಷ್ಠ ಆ ಗ್ರಾಮಕ್ಕೆ 2 ಬೋರ್ವೆಲ್ ಆದರೂ ಕೊರೆಸಿದ್ರೆ ನೀರಿನ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇದೆ. ಇರ್ತಕ್ಕಂಥ ಬೋರ್ವೆಲ್ಲಲ್ಲಿ ನೀರು ಇಲ್ಲದೆ ಇರುವುದರ ಕಾರಣ ಇವತ್ತು ನೀರಿನ ಸಮಸ್ಯೆ ಇದ್ದು ಬಂದಿದೆ ಸರ್. ಹಾಗಾಗಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದ್ದೀವಿ, 1 ವಾರದ ಒಳಗಡೆ ಹೊಸ ಬೋರ್ವೆಲ್ ಅನ್ನ ಕೊರೆದು ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು. ಇಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಒಂದು ಅನಿರ್ದಿಷ್ಟ ಹೋರಾಟಕ್ಕೆ ಬರಬೇಕಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯೂ ಕೂಡ ನೀಡ್ತಾ ಇದ್ದೀವಿ. ಆಮೇಲೆ ಮತ್ತೊಂದು ವಿಚಾರ ಸರ್, ಇಲ್ಲಿನ ಜನಪ್ರತಿನಿಧಿಯಾಗಿ ಮತ್ತೆ ಜನಪ್ರಿಯ ಶಾಸಕರು ಅಂತ ಹೇಳಿ ಕರೀತಾ ಇದ್ದಾರೆ. 5 ಸಲ ಶಾಸಕರಾಗಿದ್ದಾರೆ. ಇವತ್ತು ಇಡೀ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಲಭ್ಯಗಳನ್ನು ಮರೆತಿದ್ದಾರೆ ಶಾಸಕರು. ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ವರರೆಡ್ಡಿರವ್ರಿಗೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ, ನೀವು ಶ್ರೀನಿವಾಸಪುರ ತಾಲೂಕು ಕೇಂದ್ರದಲ್ಲಿ ಅಥವಾ ಚಿಂತಾಮಣಿಯ ನಿಮ್ಮ ನಿವಾಸದಲ್ಲಿ ಕೂತು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಆಗಲ್ಲ. ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು, ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ, ಮೂಲಭೂತ ಸೌಲಭ್ಯಗಳ ಬಗ್ಗೆ ನೀವು ಗಮನ ಹರಿಸಬೇಕು. ಈಗ ಲಕ್ಷ್ಮೀಪುರದಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾ ಪಂಚಾಯತ್ ಮುಖಾಂತರ ಅವ್ರನ್ನ ನೀವು ಅಧಿಕಾರಿಗಳನ್ನ ಮಾತಾಡಿ ಆ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ಸರ್.